ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣದ ವಿಚಾರಣೆ ತನಿಖೆ ಪೂರ್ಣಗೊಂಡು ಆರೋಪಿಗಳಿಗೆ ಶಿಕ್ಷೆಯಾಗುವವರೆಗೂ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ತಲೆದಂಡ ಆಗುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಿಂಹ ನಾಯಕ್ ಹಂಚನಾಳ್ ಮತ್ತು ರಾಯಚೂರು ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಜಿ ವೆಂಕಟೇಶ್ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ದೊಡ್ಡ ಮೊತ್ತದ ಹಗರಣವಾಗಿದೆ. ಇದರಲ್ಲಿ ಮುಖ್ಯಮಂತ್ರಿ ನಿಗಮದ ಅಧ್ಯಕ್ಷರು ಆದ ಶಾಸಕ ದದ್ದಲ್ ಬಸನಗೌಡ ಅವರ ಪಾಲು ಕೂಡ ಇದೆ. ಈ ಹಗರಣ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಹೊಡೆತ ಕೊಟ್ಟಿದೆ ಅಂತ ದೂರಿದ್ದಾರೆ. ಹಣಕಾಸು ಖಾತೆ ಹೊಣೆ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ಇರದೆ ಇಷ್ಟು ದೊಡ್ಡ ಮೊತ್ತದ ಹಣ ಅಕ್ರಮ ವರ್ಗಾವಣೆಯಾಗಲು ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿ ಎಸ್ಟಿ ಸಮುದಾಯದ ಅಭಿವೃದ್ಧಿ ವಿರೋಧಿ ಎಂದು ಟೀಕಿಸಿದರು. ಬರೀ ಸಚಿವ ನಾಗೇಂದ್ರ ರಾಜೀನಾಮೆಯಿಂದ ಪ್ರಕರಣ ಮುಚ್ಚಿ ಹಾಕಲು ನೋಡಲಾಗ್ತಿದೆ. ಇದರಲ್ಲಿ ಆಡಳಿತ ಯಂತ್ರದ ಹಸ್ತಕ್ಷೇಪ ಇದೆ. ಇದು ಕಾಂಗ್ರೆಸ್ ಭ್ರಷ್ಟಾಚಾರದ ಅನಾವರಣ ಅಂತ ನುಡಿದಿದ್ದಾರೆ. ಅಧಿಕಾರಿ ಅಕಾಲಿಕ ಸಾವು ದೊಡ್ಡ ಹಗರಣಕ್ಕೆ ನ್ಯಾಯ ಸಿಗಬೇಕು. ಅದಕ್ಕಾಗಿ ರಾಯಚೂರು ನಗರದಲ್ಲಿ ದಿನಾಂಕ 28ರಂದು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದು, ಎಸ್ಟಿ ಸಮಾಜದವರು, ಪಕ್ಷದ ಕಾರ್ಯಕರ್ತರು, ಬುದ್ಧಿಜೀವಿಗಳು ಭಾಗವಹಿಸಲು ಕೋರಿದ್ದಾರೆ.